ನೈಸ್ ರೋಡಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ? ಇದು ಇವಾಗ ಕರ್ನಾಟಕದಾದ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ಸುದ್ದಿ. ನೈಸ್ ಅಶೋಕ್ ಕೇಣಿ ನಿರ್ಮಾತರು ಅಂತಕ್ಕಂಥ ಬಿಂಬಿಸ್ಕೊಂಡಿರ್ತಕ್ಕಂಥ ನೈಸ್ ರಸ್ತೆಯಲ್ಲಿ ಈಗ ಟೋಲ್ ಕಟ್ಟಬೇಕದಕ್ಕೆ ಹಿಂದೆ ಮುಂದೆ ನೋಡತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಅಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ? ಇದು ಇವಾಗ ತುಂಬ ಚರ್ಚೆ. ಯಾಕೆ ಅಂತಂದರೆ ಕೋರ್ಟ್ ಏನು ಹೇಳಿದೆ, ಸರ್ಕಾರ ಏನು ಹೇಳಿದೆ, ನಿಜಕ್ಕೂ ಕುಮಾರಸ್ವಾಮಿ ಯಾಕೆ ಹಿಂಗೆ ಆದಿ ತಪ್ಪಿಸ್ತಾ ಇದ್ದಾರೆ ಅಥವಾ ಕುಮಾರಸ್ವಾಮಿ ಸರಿಯಾದ ದಾರಿಯಲ್ಲಿದ್ದಾರಾ? ಇದರ ಸುತ್ತನೇ ಚರ್ಚೆ ನಡೀತಾ ಇದೆ. ನಾನು ಚಲಂ ಹಾಡಳ್ಳಿ, ಜೇಂದಿಗೆ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನೈಸ್ ಕಂಪನಿ ಭಾಳ ದೊಡ್ಡ ಚರ್ಚೆಯಲ್ಲಿದೆ. ಕುಮಾರಸ್ವಾಮಿ ಅವರು ಟೋಲ್ ಕಟ್ಬಿಡಿ ಅಂತ ಹೇಳೋದಕ್ಕೆ ಕಾರಣ ಏನು? ನಿಜಕ್ಕೂ ಸರ್ಕಾರದ ನಿಲುವೇನು ಈ ವಿಚಾರದಲ್ಲಿ? ಇದೆಲ್ಲ ಕೂಡ ಅಧ್ವಾನ ಆಗ್ಕೂತಿದೆ. ಒಂದು ಸ್ಪಷ್ಟನೆ ಕೊಡ್ತೀವಿ, ಈ ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂದಂತೆ, ನಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟೋಲ್ ಕಟ್ಬೇಡಿ ಅಂತ ಹೇಳಿಲ್ಲ. ಅಲ್ಲಿ ಅಕ್ರಮ ಆಗಿರಬಹುದು, ನೀವೇನಾದರೂ ತನಿಖೆ ನಡೆಸಿ ಸ್ವತಂತ್ರವಾಗಿ ಒಂದು ತನಿಖೆ ನಡೆಸಿ ಅದರ ಮುಖಾಂತರ ಅಲ್ಲಿ ಹಗರಣ ನಡೆದಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಸ್ವತಂತ್ರವಾಗಿ ಅಲ್ಲಿಗೆ ತನಿಖೆ ನಡೆಸಿ ಅಂತ ಆದೇಶ ಕೊಟ್ಟಿದೆ ಹೊರತು ನೀವು ಅಲ್ಲಿ ಟೋಲ್ ಕಟ್ಬೇಡಿ ಅಂತ ಕೋರ್ಟ್ ಹೇಳಿಲ್ಲ. ಕೋರ್ಟು ಏನಂತ ಹೇಳಿದೆ ಅಂತಂದರೆ, ಅಲ್ಲಿ ಇದು ಈಗಿಂದಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗಿರ್ತಕ್ಕಂಥ ಕೇಸ್ ಇದು. ಹೈಕೋರ್ಟಲ್ಲಿ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ತನಕ ಹೋಗಿರ್ತಕ್ಕಂಥ ಕೇಸಲ್ಲಿ ಕೆಲವು ಕೇಸ್ಗಳಲ್ಲಿ ಏನಿದೆ ಅಂತಂದರೆ, ಇದು ಅಕ್ರಮವಾಗಿ ಏನು ನಡೆದಿದೆ ಅಂತ ಕೋರ್ಟ್ ಹೇಳಿಲ್ಲ. ಆದರೆ ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ ಹೇಳಿದೆ. ಸರಿಯಾಗಿ ಮಾಡಿಸ್ಬೇಕಾದ ಯಾರ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ ಇತ್ತು. 1997 ಶುರುವಾದಂತಹ ಈ ನೈಸ್ ಯೋಜನೆ ಇದೆಯಲ್ಲ, ಆ ಯೋಜನೆ 2026ನೇ ಇಸ್ವಿ ಹೊತ್ತಿಗೆ ಈ ಹಂತಕ್ಕೆ ಬಂದು ನಿಲ್ಲೋ ಹೊತ್ತಿಗೆ ಯಾರು ಕಾರಣ? ನಾವು ಕಳೆದ ವಿಡಿಯೋ ಮಾಡಿದಾಗ ಅಶೋಕ್ ಕೇಣಿ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಟ್ಟಿದ್ವಿ. ಆವಾಗ ಒಂದಷ್ಟು ಜನ ಹೇಳಿದ್ರು, ಅಶೋಕ್ ಕೇಣಿಯನ್ನು ಸಂಪಾದನ ನೀವು ಯಾಕೆ ಒಂದು ಹೊಗಳ್ಬಿಟ್ಟು ವಿಡಿಯೋ ಮಾಡಿದ್ದೀರಾ ಅಂತ. ಅಲ್ಲಿ ಯಾವುದೇ ಕಾರಣಕ್ಕೂ ಯಾವ ಹೊಗಳಿಕೆ ಕೂಡ ಇತ್ತಿಲ್ಲ, ಆತನ ಜರ್ನಿ ಅಷ್ಟೇ ಇತ್ತು. ಅಶೋಕ್ ಕೇಣಿ ಕೇಳಿ ಒಬ್ಬ ಉದ್ಯಮಿ ಈ ಸರ್ಕಾರಗಳ ನಡುವೆ ಹೆಂಗೆ ನಡೆಸ್ಕೋಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಮೆರಿಕದಲ್ಲಿದ್ದಾಗ ಒಳ್ಳೆ ವ್ಯವಹಾರ ನಡೆಸ್ತಾ ಇದ್ದಂಥ ಅಶೋಕ್ ಕೇಣಿ ಕರ್ನಾಟಕಕ್ಕೆ ಬಂದ ತಕ್ಷಣ ಒಬ್ಬ ಕೆಟ್ಟ ವ್ಯವಹಾರಸ್ಥ ಹೆಂಗಾದ? ಯಾಕೆ ಅಂತಂದರೆ ಅದಕ್ಕೆ ಈ ಸರ್ಕಾರನೇ ಕಾರಣ. ಸರ್ಕಾರ ಹೇಳೋದೊಂದು ಮಾಡೋದೊಂದು. ಸರ್ಕಾರಕ್ಕೆ ನಿಮಗೆ 40% 50% ಕಿಕ್ ಬ್ಯಾಕು ಕೊಡಬೇಕು, ಈ ಕಡೆ ಕೆಲಸನೂ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಕರ್ನಾಟಕದಲ್ಲಿ ನೀನು ಸಂಪೂರ್ಣವಾಗಿ ನಿನ್ನ ಕೆಲಸ ಚೆನ್ನಾಗಿ ಮಾಡಪ್ಪ ಅಂತ ಹೇಳ್ಬಿಡ್ತಕ್ಕಂಥ ಅಮೇರಿಕದಲ್ಲಿ ಇದ್ದಂಥ ಅಶೋಕ್ ಕೇಣಿನೇ ಬೇರೆ, ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಅಶೋಕ್ ಕೇಣಿನೇ ಬೇರೆ. ಕರ್ನಾಟಕಕ್ಕೆ ಹೆಂಗೆ ಬೇಕೋ ಹಂಗೆ ಬದಲಾಗಿದ್ದಾನೆ. ಆ ಒಬ್ಬ ಉದ್ಯಮಿನ ಮುಂದಿಟ್ಕೊಂಡ್ಬಿಟ್ಟು ನೀವು ಸರಿ ತಪ್ಪು ಲೆಕ್ಕಾಚಾರಗಳನ್ನ ಹಾಕಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಶೋಕ್ ಕೇಣಿ ಕರ್ನಾಟಕದ ರೈಸ್ ವಿಚಾರದಲ್ಲಿ ಒಬ್ಬ ಆರೋಪಿಯೇ. ಸಾವಿರಾರು ಜನ ಆರೋಪಿಗಳಿದ್ದಾರೆ ಈ ಕೇಸಲ್ಲಿ. ಇದೇನಾದರೂ ತನಿಖೆನೇ ನಡೀತು ಅಂತಂದರೆ ತುಂಬ ದೊಡ್ಡ ವಿಷಯ ನಿಮ್ಮ ಮುನ್ನೆಲೆಗೆ ಬರುತ್ತೆ. ಅಷ್ಟಕ್ಕೂ ನೈಸು ಒಂದು ಪಾರ್ಟ್ ಅಷ್ಟೇ. ಈ ಯೋಜನೆ ಬಗ್ಗೆ ಒಂದು ಸಣ್ಣದಾಗಿ ಹೇಳಬೇಕು ಅಂತಂದರೆ, ಈಗಾಗಲೇ ನಿಮಗೆ ಗೊತ್ತಿರಬೇಕು, ಇದರಲ್ಲಿ ಕೇವಲ 41 ಕಿಲೋಮೀಟ್ರು ಟೆರಿಟರಿಯಲ್ ರಸ್ತೆ ಇದೆಯಲ್ಲ, ಅದು ಅಷ್ಟೇ ಆಗಬೇಕು ಅಂತಲ್ಲ ಇದ್ದಿದ್ದು. ಅದರಲ್ಲಿ ಇದ್ದಿದ್ದು 4-5 ಅಂಶಗಳಿದ್ದಾವೆ. ಅದರಲ್ಲಿ ಮೊದಲನೇ ಅಂಶನೇ ಏನು ಅಂತಂದರೆ 111 ಕಿಲೋಮೀಟ್ರು ಬೆಂಗಳೂರು ಮತ್ತು ಮೈಸೂರಿನ ರಸ್ತೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು. ಅದರಲ್ಲಿ 111 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಲೇ ಇಲ್ಲ. ಅದರ ಬದಲಿಗೆ ನ್ಯಾಷನಲ್ ಹೈವೇ ಕಡೆಯಿಂದ ಒಂದು ಪ್ರೈವೇಟ್ ರಸ್ತೆ ಈಗಾಗಲೇ ಆಗೋಗಿದೆ, ಅಲ್ಲಿ ಸೆಪರೇಟಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಅಲ್ಲಿಗೆ 111 ಕಿಲೋಮೀಟರ್ ರಸ್ತೆ ಇದು ನೆನೆಗೊದಗಿ ಬಿದ್ದಾಯಿತು. ಅದು ಪ್ರಾಜೆಕ್ಟ್ ಕೈ ಬಿಟ್ಟು ಲೆಕ್ಕನೇ ಅದು. ಅದಾದ ನಂತರ 5 ಟೌನ್ಶಿಪ್ಗಳಾಗಬೇಕು ಅಂತೇಳಿ. 5 ಟೌನ್ಶಿಪ್ಗಳು ಎಲ್ಲೆಲ್ಲಾಗಬೇಕು? ಬಿಡದಿ, ರಾಮನಗರ, ಶ್ರೀರಂಗಪಟ್ಟಣ, ಈ ರೀತಿಯ 5 ಕಡೆ ಜಾಗಗಳಲ್ಲಿ ಭಾಳ ಬೇರೆ ಬೇರೆ ಕಾರಣಗಳಿಗೋಸ್ಕರ ಟೌನ್ಶಿಪ್ ಆಗಬೇಕು ಅಂತಿತ್ತು. ಆದರೆ ಒಂದೇ ಒಂದು ಕಡೆ ಟೌನ್ಶಿಪ್ ಆಗಿಲ್ಲ. ಎಷ್ಟು ಬ್ಯೂಟಿಫುಲ್ ಆದ ಯೋಜನೆ ಇದು ಅಂತಂದರೆ, ಆ 5 ಟೌನ್ಶಿಪ್ಗಳಲ್ಲಿ ಒಂದು ಕಡೆ IT ಹಬ್ ಆಗಬೇಕು, ಒಂದು ಕಡೆ ಕಮರ್ಷಿಯಲ್ ಹಬ್ ಆಗಬೇಕು, ಇನ್ನೊಂದು ಕಡೆ ಇಂಡಸ್ಟ್ರಿಯಲ್ ಹಬ್ ಆಗಬೇಕು, ಇನ್ನೊಂದು ಕಡೆ ಟೂರಿಸಂ ಹಬ್ ಆಗಬೇಕು. ಈ ರೀತಿ ಏನಾದರೂ ಬೆಂಗಳೂರಿಂದ ಮೈಸೂರಿನವರೆಗೂ 5 ಟೌನ್ಶಿಪ್ಗಳೇನಾದ್ರು ಆಗಿದ್ರೆ ಇಷ್ಟೊತ್ತಿಗೆ ಅಲ್ಲಿಯ ಚಿತ್ರಣನೇ ಬೇರೆ ಆಗಿರ್ತಿತ್ತು, ಕರ್ನಾಟಕದ ಭೂಪಟದ ಸೌಂದರ್ಯನೇ ಬೇರೆ ಆಗಿರ್ತಿತ್ತು. ಆದರೆ ಪ್ಲಾನ್ ಏನೋ ಚೆನ್ನಾಗಿತ್ತು, ಆದರೆ ಈ ಭೂ ಸ್ವಾಧೀನ ಅಂತಕ್ಕಂಥ ವಿಚಾರ ಬಂದ ತಕ್ಷಣವೇ ಎಲ್ಲ ಉಲ್ಟಾ ಹೊಡೆದೋಯ್ತು. ಭೂ ಸ್ವಾಧೀನ ಮೂಲತಃ ಎಷ್ಟಕ್ಕಿತ್ತು? ಮೊದಲು ಭೂ ಸ್ವಾಧೀನ ಮಾಡಬೇಕು 1995-97ನೇ ಇಸ್ವಿಯಲ್ಲಿ ಆರಂಭ ಆಯ್ತಲ್ಲ, ಅವಾಗ ಭೂ ಸ್ವಾಧೀನ ಮಾಡಬೇಕು ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು 18,313 ಎಕರೆ. 18,313 ಎಕರೆ ಶುರುವಿನಲ್ಲಿ ಇದ್ದಿದ್ದು, ಕೊನೆಗೆ ಇವಾಗ ಬಂದು ನಿಂತಿರೋದು 29,258 ಎಕರೆ. ಈ ಸಾವಿರಾರು ಎಕರೆಗಟ್ಟಲೆ ಜಮೀನಿಗೆ ಏನು ಲೆಕ್ಕ ಬೇಡವ? ಅದರಲ್ಲೂ ಕೂಡ ಬೆಂಗಳೂರಿನಂಥ ಜಾಗದಲ್ಲಿ ಒಂದು ಅಡಿ ಜಾಗಕ್ಕೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬೆಂಗಳೂರಿನಂಥ ಜಾಗದಲ್ಲಿ ನಿಮಗೆ ಸಾವಿರಾರು ಎಕರೆ ಜಾಗವನ್ನು ಲೂಟಿ ಹೊಡಿತೀರಾ ಅಂದ ತಕ್ಷಣವೇ ಅಲ್ಲಿಗೆ ನೈಸ್ ರೋಡಲ್ಲಿ ಆ ಟೌನ್ಶಿಪ್ ಆಗಲಿ ಎಲ್ಲವೂ ಕೂಡ ನೆಗೆದು ಬಿದ್ದು ಹೋದವು. ಅಲ್ಲಿಗೆ ಇದು ಮುಗಿದೋಯ್ತು ಕತೆ ಅಂತೇಳಿ. ಅಷ್ಟಕ್ಕೂ ಕೂಡ ಇವ್ರು ಏನು ಮಾಡ್ಬೇಕು ಇವಾಗ? ಜನಗಳ ಪ್ರಶ್ನೆ ಏನು ಅಂತಂದರೆ, ನೀವು ಏನಾದ್ರು ಮಾಡ್ಕೊಳ್ರಪ್ಪ, ನಾವೀಗ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನೋದು ಜನಗಳ ಪ್ರಶ್ನೆ. ಇಲ್ಲಿ ಟೋಲ್ ಕಡ್ಡಾಯವಾಗಿ ಕಟ್ಟಲೇಬೇಕಾಗತ್ತೆ. ಕುಮಾರಸ್ವಾಮಿ ಏನೋ ರಾಜಕೀಯ ಉದ್ದೇಶಕ್ಕೋಸ್ಕರ ಬಂದು ಹೇಳ್ಬಿಡ್ಬೋದು.
ಕುಮಾರಸ್ವಾಮಿ ಅವರಿಗೆ ಸಮಸ್ಯೆ ಇರೋದಿಲ್ಲ ಅಂದರೆ ನೈತಿಕತೆಯ ಸಮಸ್ಯೆ ಇದೆ ಕುಮಾರಸ್ವಾಮಿ ಅವರಿಗೆ. ಇವರ ತಂದೆ ಕುಮಾರಸ್ವಾಮಿ ಅವರ ತಂದೆ ಇದಾರಲ್ಲ HD ದೇವೇಗೌಡರು, ಅವರು 2 ಕೋಟಿ ರೂಪಾಯಿ ಮಾನನಷ್ಟ ದಂಡವನ್ನು ಕಟ್ಟಿದ್ರು ಈ ಕೇಸಲ್ಲಿ. ಇದೇ ನೈಸ್ ವಿರುದ್ಧ ಮಾತಾಡಕ್ಕೆ ಹೋಗಿ 2 ಕೋಟಿ ದಂಡ ಕಟ್ಟಿರೋದು ಮಾನನಷ್ಟ ಮೊಕದ್ದಮೆಯಲ್ಲಿ. ಅದಾದ ನಂತರ ದೇವೇಗೌಡರು ಒಂದಷ್ಟು ದನಿ ತಣ್ಣಗಾಗಿತ್ತು. ಇವಾಗ ಈ ಕುಮಾರಸ್ವಾಮಿ ಅವರು ಬಿಡದಿ ಹೋರಾಟ ಮಾಡ್ತೀವಿ ಅಂತ ಅದೊಂದು ಟೌನ್ಶಿಪ್ ಆಗ್ತಿದೆ, ಆ ಬಿಡದಿ ಹೋರಾಟವನ್ನು ಮಟ್ಟ ಹಾಕ್ತೀವಿ ಅಂತ ಬಿಡದಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ನಾವು ಪಾದಯಾತ್ರೆ ಹೋಗ್ತೀವಿ ಅಂತಂದು ಅದು ಒಂದು 2-3 ಕಿಲೋಮೀಟರ್ಗೆ ಪಾದಯಾತ್ರೆ ನಿಲ್ಲಿಸ್ಬಿಟ್ರು. ಅಲ್ಲಿಗೆ ಅದು ಬಿಡದಿದ್ದು ಯಾವಾಗ ಪ್ಲಾನ್ ಫ್ಲಾಪ್ ಆಯಿತು, ಕುಮಾರಸ್ವಾಮಿ ಅವರ ಕಣ್ಣಿಗೆ ಬಿದ್ದಿದ್ದೆ ನೈಸ್ ರಸ್ತೆ. ಕುಮಾರಸ್ವಾಮಿ ಎಂಥ ಚತುರ ರಾಜಕಾರಣಿ ಅಂತಂದರೆ ನಮಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಹಗರಣಗಳನ್ನ ಕೈಗೆ ಎತ್ಕೊತಾ ಇರ್ತಾರೆ. ಅವರಿಗೆ ಒಂಥರ ಆಟಿಕೆಗಳಿದ್ದಂತೆ. ದೇಶದ ದೊಡ್ಡ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆಗಳಲ್ಲದೆ ಕುಮಾರಸ್ವಾಮಿ ಅಂತದಕ್ಕೆ ಆಟಿಕೆಗಳಿದ್ದಂತೆ. ಇಲ್ಲಿ ನಾನು ಯಾವಾಗ ಯಾವುದನ್ನು ತಗೊಂಡ್ರೆ ರಾಜಕೀಯವಾಗಿ ಬೇಳೆ ಬಯಸ್ಕೊಬೋದು ಅನ್ನೋದ್ರ ಬಗ್ಗೆ ಭಾಳ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಹಂಗಾಗಿ ಕುಮಾರಸ್ವಾಮಿ ಅವರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ನೈತಿಕತೆ ಅದು ಅಂತ. ಕುಮಾರಸ್ವಾಮಿ ಅವರಿಗೆ ನೈತಿಕತೆ ಇದ್ದಿದ್ದೇ ಆಗಿದ್ದರೆ ನೀವು ಸರಿಯಾಗಿ ಒಂದು ಇಷ್ಟೆಲ್ಲ ಜಾಗ ಕಬಳಿಸಿದಾರಲ್ಲ, ನಿಮ್ಗೆ ಇಷ್ಟೆಲ್ಲ ಜಾಗ ಕೊಟ್ಟಿದ್ವಲ್ಲ, ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತೇಳಿ ನೀವು 2 ಬಾರಿ CM ಆಗಿದ್ರಲ್ಲ, ಆ CM ಆಗಿದ್ದಾಗ ವಾಪಸ್ ಸರ್ಕಾರಕ್ಕೆ ನೀವು ಜಾಗ ಪಡಿಬೋದಾಗಿತ್ತು. ಆದರೆ ಕುಮಾರಸ್ವಾಮಿ ಅವರಾಗ ಕೆಲಸ ಮಾಡಲಿಲ್ಲ. ಯಾಕೆ ಕೆಲಸ ಮಾಡಲಿಲ್ಲ? ಅಲ್ಲೇ ನೈತಿಕತೆ ವಿಚಾರ ಬರ್ತಕ್ಕಂಥದ್ದು. ಇಂತಹ ನೈತಿಕತೆ ಕಳ್ಕೊಂಡಂಥ ಕುಮಾರಸ್ವಾಮಿ ಅವರು ಇವತ್ತು ನೀವು ಟೋಲ್ ಕಟ್ಟಕ್ಕೆ ಹೋಗ್ಬಿಡಿ, ಕೇಸ್ ಹಾಕಂಗಿದ್ರೆ ಹಾಕೊಳ್ಳಿ ಅವರು, ಅದನ್ನೆಲ್ಲ ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಜನರಿಗೆ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಈಗ ನಂಬದೆ ಹೆಂಗೆ ಜನ? ಈಗ ಮಾಡಬೇಕಾದ್ರೆ ಏನಂತಂದರೆ ಕೋರ್ಟು ನೇರವಾಗಿ ಅಲ್ಲಿ ಟೋಲ್ ಕಟ್ಟಬೇಡಿ ಅಂತ ಆದೇಶ ಹೊರಡಿಸೋ ತನಕ ಕೂಡ ಜನ ಟೋಲ್ ಕಟ್ಟಲೇಬೇಕಾಗತ್ತೆ. ಇದು ನಮಗೆ ಇರತಕ್ಕಂಥ ಮಾಹಿತಿ. ಇಲ್ಲ ಸುಖ ಸುಮ್ಮನೆ ನಾವು ಹಾಕಲ್ಲ ಅಂತೇಳಿ ಅಲ್ಲಿ ಗಲಾಟೆ ಮಾಡೋಕ್ಕೆ ಹೋಗಿ ಕೇಸ್ ಹಾಕಿಸ್ಕೊಂಡ್ರೆ ಆ ಜನರೇ ಹೋಗಿ ಕೋರ್ಟಲ್ಲಿ ನಿಲ್ಬೇಕಾಗತ್ತೆ. ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಅಲ್ಲಿಗೆ ಬರಲ್ಲ. ಯಾಕೆಂದ್ರೆ ಅಷ್ಟೊತ್ತಿಗೆ ಎಲೆಕ್ಷನ್ ಅನೌನ್ಸ್ ಆಗಿರುತ್ತೆ. ಬಿಡದಿ ಮರ್ತಾರಲ್ಲ, ಹಂಗೆ ನೈಸ್ನು ಕೂಡ ಇವ್ರು ಮರ್ತು ಬರ್ತಾರೆ. ಹಂಗಾಗಿ ಇವಾಗ DK ಶಿವಕುಮಾರ್ ಅವ್ರ ಮುಂದೆ ಇರತಕ್ಕಂಥ ಸವಾಲೇನು ಅಂತಂದರೆ, ತಾನು ಸರಿಯಾದ ವ್ಯಕ್ತಿನೋ ಆಡಳಿತಾತ್ಮಕವಾಗಿ ಇಲ್ವೋ ಅನ್ನೋದು DK ಶಿವಕುಮಾರ್ ಅವ್ರ ಮುಂದೆ ಇರತಕ್ಕಂಥ ಸವಾಲು. ಯಾಕೆಂತಂದರೆ DK ಶಿವಕುಮಾರ್ ಅವರು ನೈಸ್ ರಸ್ತೆ ಅದಷ್ಟು ಜಾಗ ಇದೆಯಲ್ಲ, 30,000 ಎಕರೆ ಜಾಗದಿದೆಯಲ್ಲ, ಅದರಲ್ಲಿ ಉಳಿಕೆ ಪಾಲಿಕೆ ಟೌನ್ಶಿಪ್ಗಳ ಜಾಗ ಇದೆಯಲ್ಲ, ಅದನ್ನು ಹೊಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಅಂತೇಳಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಅದನ್ನು ಮೀರ್ಬಿಟ್ಟು DK ಶಿವಕುಮಾರ್ ಅವರು ನನಗೆ 3 ಜನ್ಮಕ್ಕಾಗಷ್ಟು ನಾನು ಆಸ್ತಿ ಮಾಡ್ಕೊಂಡಾಗಿದೆ, ಅಲ್ಲಿ ನಾನೇನು ಹೋಗೋ ಅವಶ್ಯಕತೆ ಇಲ್ಲ ಅಂತ DK ಶಿವಕುಮಾರ್ ಹೇಳಿದಾರಲ್ಲ, ಅದನ್ನು ಅವರು ಸಾಬೀತು ಮಾಡಬೇಕಾಗಿದೆ. ಹೆಂಗೆ ಸಾಬೀತು ಮಾಡಬೇಕು ಅಂತಂದರೆ ಈ ಹಗರಣವನ್ನು ತನಿಖೆ ಕೊಡೋದ್ರ ಮುಖಾಂತರ. ಅಷ್ಟಕ್ಕೂ ಇದು ತನಿಖೆ ಆಗುತ್ತಾ? ತನಿಖೆ ಆಗಬೇಕು ಅನ್ನೋಂಗೆ ಈ ಹಿಂದೆ 2012ರಲ್ಲಿ ಒಂದು ತನಿಖೆ ಆಗಿತ್ತು ಲೋಕಾಯುಕ್ತದಿಂದ. ಆ ಲೋಕಾಯುಕ್ತ ತನಿಖೆಯ ಜಾಡನ್ನು ಹಿಡಿದುಕೊಟ್ರೆ ಮತ್ತೊಂದು ಅಚ್ಚರಿಯ ಅಂಶ ಕಾಣುತ್ತಾ ಇದ್ದಾರೆ. ಏಕೆ ಅಂತಂದರೆ ಆ ತನಿಖೆಯಲ್ಲಿ HD ದೇವೇಗೌಡರು, SM ಕೃಷ್ಣ, ಯಡಿಯೂರಪ್ಪ ಮುಂತಾದವರ ಹೆಸರುಗಳು ಲೋಕಾಯುಕ್ತ ದೂರದಲ್ಲಿ ಕಾಣಿಸ್ಕೊಂಡಿದೆ. ಹಂಗಿದ್ದಾಗ DK ಶಿವಕುಮಾರ್ ಅವರ ಬುಡುಕು ಕೂಡ ಬರದೇ ಇರುತ್ತಾ? ಯಾಕೆಂದ್ರೆ ಹೇಳಿ ಕೇಳಿ DK ಶಿವಕುಮಾರ್ ಅವರು ಬೆಂಗಳೂರು ಮೂಲವನ್ನು ಅರ್ದು ಕುಡಿದಂಥವ್ರು. ಈಗ ಅವರೇ CM ಆಗಿದ್ದಾರೆ. ನೈಸ್ ರಸ್ತೆಯ ವಿಚಾರದಲ್ಲಿ DK ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಅಲ್ಲಿ ಕೈಯಾಡಿಸಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಅಷ್ಟೊಂದು ಗಂಭೀರ ತಗೊಳ್ಳೋದು ಡೌಟು. ಹಂಗಿದ್ದಾಗ ಈ ಕಡೆ HD ಕುಮಾರಸ್ವಾಮಿ ಅವರಿಗೆ ತಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ನೈಸ್ ರಸ್ತೆ ಬೇಕು, ಆ ಕಡೆ DK ಶಿವಕುಮಾರ್ ಅವರಿಗೆ ತಮ್ಮ ಉಳಿಗೋಸ್ಕರ ನೈಸ್ ರಸ್ತೆಯ ಇಶ್ಯೂ ಬೇಕಾಗುತ್ತೆ. ಹಂಗಿದ್ದಾಗ ಜನ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನೋ ಪ್ರಶ್ನೆ ನಡುವೆ ತೇಲಾಡ್ತಾ ಇದ್ದಾರೆ, ಗೊಂದಲಕ್ಕೀಡಾಗಿದ್ದಾರೆ. ಇದ್ರ ನಡುವೆ ಪ್ರಶ್ನೆನ ಬಗೆಹರಿಸ್ಬೇಕಾದ್ರೆ ಯಾರು ಅಂತಂದರೆ ನೇರ ಕೋರ್ಟೇನೆ. ಕೋರ್ಟು ಕೂಲಂಕುಷವಾಗಿ ಈ ವಿಚಾರವನ್ನು ತನಿಖೆಗೆ ತಗೊಬೇಕಾಗತ್ತೆ. ಯಾರೂ ದೂರು ಕೊಡಲಿಲ್ಲ. ಈಗ ಸದ್ಯಕ್ಕೆ ಅಲ್ಲಿ ರೈತರುಗಳು ದೂರು ಕೊಟ್ಟಿದ್ದಾರೆ, ನಮಗೆ ಸರಿಯಾಗಿ ಇದುವರೆಗೂ ಕೂಡ ದುಡ್ಡು ಸಂದಾಯ ಆಗಿಲ್ಲ, ಭೂಮಿ ತಗೊಂಡಿದ್ದಾರೆ, ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ದಾರೆ, ಆದರೆ ನಮಗೆ 3 ಕಾಸು ಕೂಡ ನಮಗೆ ದಕ್ಕಿಲ್ಲ ಅಂತೇಳಿ ರೈತರು ಕೋರ್ಟ್ಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದಿಷ್ಟು ಇಶ್ಯೂ ರೈಸ್ ಆಗಿದೆ. ಇವಾಗ ಅದೇ ರೈತರುಗಳು ಇಶ್ಯೂ ರೈಸ್ ಮಾಡಬೇಕಾಗಿದೆ. ಆ ಇಶ್ಯೂ ರೈಸ್ ಮಾಡೋದ್ರ ಮುಖಾಂತರ ಈ ನೈಸ್ ರಸ್ತೆಯ ಹಗರಣವನ್ನು ಬಯಲಿಗೆಡಬೇಕು. ಇದ್ರ ಮುಖಾಂತರ ಮತ್ತೊಂದು ಅಂಶ ಭಾಳ ಮುಖ್ಯವಾಗಿ ಬೆಳಕಿಗೆ ಬರುತ್ತೆ. ಏನು ಅಂತಂದರೆ, ಒಂದು ಟೋಲ್ ರಸ್ತೆಯ ಹಗರಣ ಏನಾದ್ರು ಬೆಳಕಿಗೆ ಬಂತು ಅಂತಂದರೆ ಕರ್ನಾಟಕದಾದ್ಯಂತಹ ನಡೀತಾ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿನ ಹಗರಣದ ಈ ಟೋಲ್ಗಳಿದಾವಲ್ಲ, ಅವು ಕೂಡ ಮುನ್ನೆಲೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ನೈಸ್ ರಸ್ತೆ ಕೇವಲ ಕುಮಾರಸ್ವಾಮಿಯವರ ರಾಜಕೀಯ ಪಗಡೆಯಾಟಕ್ಕಷ್ಟೇ ಮೀಸಲಾಗದೆ ಇಡೀ ರಾಜ್ಯದ ಅಭ್ಯುದಯಕ್ಕೆ ಮೀಸಲಾಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.